ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷಗಳೇ ಕಳೆದಿದೆ. ಇವಾಗ ಕಮ್ ಬ್ಯಾಕ್ ಆಗಿದ್ದೀನಿ. ಒಂದು ಸೂಪರ್ ವ್ಲಾಗ್ನೊಂದಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಜೂನ್ 7th ಇವತ್ತು. ಆ್ಯಕ್ಚುಲಿ 8th ಪೋಸ್ಟ್ ಆಗುತ್ತೆ ಇದು. ಒಂದು ಸೇಲ್ ನಡೀತಾ ಇದೆ, ಅದರದ್ದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೆ. ವರ್ಷಗಳ ಕಳೆದ್ಮೇಲೆ ಬಂದಿದ್ದೀನಿ, ಆದರೆ ನಿಮ್ಮ ಪ್ರೀತಿ ಸಪೋರ್ಟ್ ಹಾಗೇ ಇರುತ್ತೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಅಡುಗೆಗಳನ್ನ ಮಾಡೋದು ಮಡಿಕೇಲಿ ಮತ್ತು ಸೋಪ್ ಸ್ಟೋನಲ್ಲಿ. ಆದ್ರೂ ಈ ಥರ ಸೇಲ್ಸ್ ಏನಾದರೂ ಬಂದರೆ ನನಗೆ ಖುಷಿಯಾಗತ್ತೆ ಹೋಗೋಕ್ಕೆ. ಸ್ವಲ್ಪ ಏನಾದರೂ ನನಗಿಷ್ಟ ಆಗಿರೋ ಅಂಥದ್ದು ಏನಾದರೂ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಮೇಲೆ 60% ಆಫ್ ಇದೆ ಅಂತ ಹೇಳಿದ್ರು. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಹೋಗ್ಬಿಟ್ಟು ಬರೋಣ. ಬನ್ನಿ, ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ. ನಂದೊಂದು ಇಷ್ಟು ದೊಡ್ಡ ಫ್ಯಾಮಿಲಿ ಇದೆ ಅಂತ ನನಗೆ ಫೀಲ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಗೋಕ್ಕೆ ಬ್ರೇಕ್ಫಾಸ್ಟ್ ಆಗಿದೆ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಮುದ್ದೆ ಮಾಡಿದೆ ಬೆಳಗ್ಗೆನೇ ಇವತ್ತು. ಸಂಡೇ ಹೊರಗಡೆ ಹೋಗೋದು ಬೇಡ ಅಂದ್ಕೊಂಡಿದ್ದೆ. ಆಫರ್ ತುಂಬ ದಿವಸ ಇದ್ರೂ ನೋಡ್ಕೊಂಡು ಬಂದರೆ ನೆಕ್ಸ್ಟ್ ಯಾವಾಗಾದರೂ ತೊಗೊಂಡು ಬರೋಕ್ಕೆ ಲೈಕ್ 10 days ಇರುತ್ತೆ ಆಫರು. 10 daysಲ್ಲಿ ಮತ್ತೆ ಇನ್ನೊಂದು ಸತಿ ಹೋಗಿ ತೊಗೊಂಡು ಬರೋಕ್ಕಾಗತ್ತೆ ಅಂತ ನಂಜುಂಡೇಶ್ವರ್ ಮತ್ತು ಅಭಿನವ್ ಇಬ್ಬರು ಬ್ಯುಸಿ ಇದ್ದರು. ಆದ್ದರಿಂದ ನಾನು ಒಬ್ಬಳೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆದರೆ ನೋಡಿಕೊಂಡು ಹುಷಾರಾಗಿ ತೊಗೊಂಡು ಬನ್ನಿ. ಆಫ್ ಅಂತ ಹೇಳಿದ್ರೆ ಎಲ್ಲದೂ ಆಫೇ ಇರಲ್ಲ ಅಂತ ನನಗನ್ಸುತ್ತೆ. ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಹೋದಾಗ ಆ್ಯಕ್ಚುಲಿ 1 ಗಂಟೆ ಆಗಿತ್ತು. ಆಗ ಓಪನ್ ಮಾಡ್ತಾಯಿದ್ರು. ಮೇ ಬಿ ಬ್ರ್ಯಾಂಡ್ ಹೆಸರು ಹೇಳಬೇಕಾ ಹೇಳಬಾರ್ದಾ ಗೊತ್ತಿಲ್ಲ. ನಾನಂತೂ ಇವಾಗ ತೋರಿಸ್ತಾ ಇರೋ ಬ್ರ್ಯಾಂಡು ತುಂಬಾ ಕ್ವಾಲಿಟಿನಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಷ್ಟು ಬ್ರ್ಯಾಂಡ್ಸ್ ಬಂದಿತ್ತು ಅಂತ. 60+ ಬ್ರ್ಯಾಂಡ್ಸ್ ಅಂತ ಹೇಳಿದ್ರು. ನನಗೇನು ಅಷ್ಟೊಂದು ಬ್ರ್ಯಾಂಡ್ಸ್ ಏನು ಕಾಣಿಸಿಲ್ಲ. ಇದೆಲ್ಲ 20% ಆಫ್ ಇತ್ತು. 20% ಆಫು ನಿಮಗೆ ಯಾವುದೇ ಅಂಗಡೀಲಿ ಹೋದ್ರೂ ನಿಮಗೆ ಈಸಿಲಿ ಅವೈಲಬಲ್ 20% ಇರುತ್ತೆ. ಎಲ್ಲದೂ 60% ಇರಲಿಲ್ಲ ಅಲ್ಲಿಗೆ ಹೋದಾಗ ನನಗನ್ಸಿದ್ದು. ಆದರೆ ಮಾತ್ರ ಕಲೆಕ್ಷನ್ಸ್ ಬಹಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಸ್ಟೀಲ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಥರ ಕ್ಯೂಟಾಗಿದ್ದು ಬಾಕ್ಸಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಆದರೆ ಪ್ರೈಸು ಸ್ವಲ್ಪ ಜಾಸ್ತಿ, 2000 rupees ಅಂತ ಅಲ್ಲಿ ಹೇಳಿದ್ರು. ಎಲ್ಲದ್ರದ್ದು ಪ್ರೈಸ್ ಮೆನ್ಷನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಸಾವಿರಾರು ಐಟಮ್ಸ್ ಬಂದಿರುತ್ತೆ. ಪ್ರೈಸ್ ಎಷ್ಟು ಹೇಳಿ ಅಂತ ಸುಮಾರು ಸತಿ ನನ್ನ ಕೇಳ್ತಾ ಇರ್ತೀರ. ಪ್ರೈಸ್ ಹೇಳೋದಕ್ಕಾಗಿಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಿಮಗೇನಾದರೂ ಪರ್ಟಿಕ್ಯುಲರ್ ನಿಮಗೆ ಆ ಐಟಮ್ಸ್ ಬೇಕು ಅನ್ನೋ ಹಾಗಿದ್ರೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಅದ್ರ ಮೇಲ್ಗಡೆ ಪ್ರೈಸ್ ಟ್ಯಾಗ್ ಕಾಣುತ್ತೆ. ಇದು 600 rupees ಹೇಳಿದ್ರು. ಇದು ಅಮೆಝಾನಲ್ಲೇ 600 rupees ಇದೆ. ದೆನ್ ಅಲ್ಲಿಗೆ ಹೋಗಿ ತರೋ ಅಂಥ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಾಕ್ಸಸ್ ಎಲ್ಲ ತುಂಬ ಚೆನ್ನಾಗಿರೋದು ಅವೈಲಬಲ್ ಇತ್ತು. ಈ ಬಾಕ್ಸ್ ಅಂತೂ ತುಂಬ ಹೆವಿ ಇತ್ತು. ಸ್ಟೀಲ್ ಯಾವಾಗಲೇ ನಾವು ಐಟಮ್ಸ್ನ ತೊಗೊಂಬಂದಾಗ ಸ್ವಲ್ಪ ಹೆವಿ ಇದ್ದರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬಾಕ್ಸ್ ಕಂಠ ಎಲ್ಲ ಒಡೆದ್ಬಿಡುತ್ತೆ. ದೆನ್ ಅದಕ್ಕೆ ಸ್ವಲ್ಪ ಚೆನ್ನಾಗಿರೋ ಬಾಕ್ಸಸ್ಸು ಗೇಜ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಥರದ ಬಾಕ್ಸ್ ಎಲ್ಲ ಇಷ್ಟ ಆಯಿತು. ಈ ಥರ ಲೈಕ್ ಪೇಂಟಿಂಗ್ ಇರೋ ಬಾಕ್ಸಸ್ನ ಯಾವುದೇ ಕಾರಣಕ್ಕೂ ಮಕ್ಕಳಿಗಂತೂ ಯೂಸೇ ಮಾಡಬೇಡಿ. ಅದು ಡೇ ಬೈ ಡೇ ಅದು ಲೇಬಲ್ಲು ಮತ್ತು ಅದು ಬಣ್ಣ ಎಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಊಟದ ಜೊತೆಲಿ ಮಿಕ್ಸ್ ಆಗುತ್ತೆ. ನಾನು ಅದನ್ನು ಮಾತ್ರ ರೆಕಮೆಂಡ್ ಮಾಡೋದೇ ಇಲ್ಲ. ಈ ಥರದ್ದು ಏನಾದರೂ ಬೇಕಿದ್ರೆ ಗ್ಲಾಸ್ ಐಟಮ್ಸ್, ಪ್ಲ್ಯಾಸ್ಟಿಕ್ನ ಆದಷ್ಟು ಯೂಸೇ ಮಾಡಬೇಡಿ. ಈ ಥರ ಐಟಮ್ಸ್ನ ಯೂಸ್ ಮಾಡಿ. ಇದೂ ಅಷ್ಟೇ ಸ್ವಲ್ಪ ಬಣ್ಣ ಎಲ್ಲ ಇತ್ತು. ದೆನ್ ನಾನು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಈ ಥರ ಕ್ಯೂಟ್ ವಾಟರ್ ಬಾಟಲ್ಸ್ ಇತ್ತು, ಆದರೆ ಅದೆಲ್ಲ ಪ್ಲ್ಯಾಸ್ಟಿಕ್ ಕೂಡ ನಾನು ರೆಕಮೆಂಡ್ ಮಾಡಲ್ಲ. ಇದೆಲ್ಲ ಬ್ಯಾಂಬೂದು, ಆದರೆ ಅದು ಸಿಲಿಕಾನ್ದು ಸ್ಪ್ಯಾಚುಲಾ ಥರ ಹಾಕಿದರು. ದೆನ್ ನನಗೇನು ಅದು ಇಷ್ಟ ಆಗಲಿಲ್ಲ. ಟ್ರೇಸ್ ಎಲ್ಲ ಬರೀ 400 rupees ಇತ್ತು. ಅದು ಹೈಲಿ ರೆಕಮೆಂಡೆಡ್. 400 rupeesಗೆ ನಿಮಗೆ ತುಂಬ ಚೀಪ್ ಅಂತ ಅನಿಸುತ್ತೆ. ನಂಗೆ ಏನೇನು ಚೀಪ್ ಅನಿಸುತ್ತೆ ಅದು ಜೆನ್ಯೂನಾಗಿ ಹೇಳ್ತೀನಿ. ಇದು ಯಾವುದೂ ಸ್ಪಾನ್ಸರ್ ವೀಡಿಯೋಸ್ ಅಲ್ಲ. ಆದ್ದರಿಂದ ಇದೆಲ್ಲ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ದೆನ್ ಅದಕ್ಕೆ ಹೇಳ್ತಾ ಇದ್ದೀನಿ. ನೀವು ಏನನ್ನೇ ತೊಗೋಬೇಕಾದ್ರೂ ಒನ್ಸ್ ನೀವು ಯಾವುದಾದ್ರೂ ಲೈಕ್ ಅಮೆಝಾನ್ ಆಗಿರಲಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಯಾವುದಾದ್ರೂ ಆಗಿರಲಿ, ನೀವು ಅದರಲ್ಲಿ ಒಂದು ಸತಿ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಸ್ವಲ್ಪ ಪ್ಲ್ಯಾಸ್ಟಿಕ್ ಐಟಮ್ಸ್ ಕೂಡ ಬಂದಿತ್ತು. ನಾನು ಇದನ್ನು ನೋಡಿದಾಗ ಇದೆಲ್ಲ ಸ್ಟೀಲ್ ಐಟಮ್ಸ್ ಏನೋ ಅಲ್ಲ, ಸಾರಿ, ಗಾಜಿನ ಐಟಮ್ಸ್ ಏನೋ ಅಂತ ಹೇಳ್ಬಿಟ್ಟು ತುಂಬ ಹತ್ರಕ್ಕೆ ಹೋಗಿ ನೋಡಿದೆ. ನಂಗೆ ಈ ಥರದ್ದು ಬಾಕ್ಸಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಆದರೆ ಇದು ಪೂರ್ತಿ ಪ್ಲ್ಯಾಸ್ಟಿಕ್ ಆಗಿತ್ತು. ನಾನು ಆ ಸೆಗ್ಮೆಂಟ್ನ ಪೂರ್ತಿ ಪಾಸ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಂಗೆ ಪ್ಲ್ಯಾಸ್ಟಿಕ್ ಐಟಮ್ಸ್ನ ಯಾವುದೇ ಕಾರಣಕ್ಕೂ ನಂಗೆ ರೆಕಮೆಂಡ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ.
ನಾನು ತೊಗೊಳ್ದೇ ಇರೋದನ್ನು ಬೇರೆಯವ್ರಿಗೆ ತೊಗೊಳ್ಳಿ ಅಂತ ಹೇಳೋದು ನಂಗೆ ಇಷ್ಟ ಆಗಲ್ಲ. ಈ ಥರದ್ದೇನು ಅಂದರೆ ಇದು ಬೇಗ ಮೆಟಲ್ ಎಲ್ಲ ಎದ್ದು ಬಂದುಬಿಡುತ್ತೆ ಅನಿಸುತ್ತೆ, ಅದಕ್ಕೆ ನಾನು ಅದನ್ನೇನು ತೊಗೊಳ್ಲಿಲ್ಲ. ಈ ಥರದಂತೂ ತುಂಬ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಈ ಬ್ರ್ಯಾಂಡ್ದು ನಿಜವಾಗ್ಲೂ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಅಂಗಡಿಗೆ ಹೋಗಿದ್ದೀನಿ, ಮಲ್ಲೇಶ್ವರಮಲ್ಲಿದೆ, ಜಯನಗರಲ್ಲಿದೆ, ಚಿಕ್ಕಪೇಟೆಯಲ್ಲೂ ಕೂಡ ಇದೆ. ಅದು ತುಂಬ ಚೆನ್ನಾಗಿರೋ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅಲ್ಲಿ ಹೋದ್ರೂ ನಿಮಗೆ 20% ಆಫ್ ಯಾವಾಗಲೂ ಸಿಗುತ್ತೆ. ಇಲ್ಲೂ 20% ಆಫ್ ಇತ್ತು. ಈ ಥರದ ಐಟಮ್ಸು ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆದರೆ ಪೇಂಟ್ ಮಾಡಿರೋ ಐಟಮ್ಸ್ನ ದಯವಿಟ್ಟು ಬೈ ಮಾಡಬೇಡಿ. ಅದು ಪೇಂಟ್ ಮಾಡಿರೋದು, ಇಟ್ಸ್ ಅ ಕೆಮಿಕಲ್. ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇದು ಸ್ವಲ್ಪ ವೆಯ್ಟ್ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಕೊನೆಯಲ್ಲಿ ಹೇಳ್ತೀನಿ, ಕೊನೆಯಲ್ಲಿ ಬರೋ ಅಂಥ ಐಟಮ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದು ಲಾಸ್ಟಲ್ಲೇ ಇದ್ದಿದ್ದು, ದೆನ್ ನಾನು ಅದಕ್ಕೆ ಲಾಸ್ಟಲ್ಲಿ ಹೇಳ್ತೀನಿ. ಇದು ವಾಟರ್ ಬಾಟಲ್ಸ್, ಇದೆಲ್ಲ ಕಾಪರ್ ವಾಟರ್ ಬಾಟಲ್ಸು ಯಾವಾಗಲೂ ಹೆಲ್ದಿ. ಇದು ನೋಡಿ ಎಷ್ಟು ಕ್ಯೂಟಾಗಿ ಮತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಆಗಿದೆ ವಿಡಿಯೋ, ಆದ್ರೂ ಏನು ಐಟಮ್ಸ್ ಇದೆ ನಾನು ಅದನ್ನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಬ್ರ್ಯಾಂಡ್ ಕೂಡ ತುಂಬಾ ಒಳ್ಳೆ ಬ್ರ್ಯಾಂಡು. ಇದು ಅಮೆಝಾನಲ್ಲಿ ಎಲ್ಲ ನಿಮಗೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಸಿಗುತ್ತೆ. ತುಂಬ ಕ್ಯೂಟಾಗಿರೋ ಐಟಮ್ಸ್ ಬಂದಿತ್ತು ಅಂತಲೇ ಹೇಳ್ಬೋದು. ಕ್ಯೂಟ್ ಐಟಮ್ಸ್ ಯಾವಾಗ್ಲೂ ಚೆನ್ನಾಗಿ ಕಂಡ್ರೆ, ಅಂದರೆ ಚಿಕ್ಕ ಐಟಮ್ಸು, ತುಂಬ ಕ್ಯೂಟಾಗಿರೋ ಐಟಮ್ಸು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಯಾಕೆ ಬ್ರ್ಯಾಂಡ್ ಹೆಸರು ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ, ಹೇಳಬಾರ್ದಾ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಯಾವ್ಯಾವ ಬ್ರ್ಯಾಂಡ್ಸ್ ಅವೈಲಬಲ್ ಇದೆ ಅಂತ ಹೇಳಿದ್ರೆ ಹೋಗಿ ನೀವು ನೋಡ್ಬೋದು. ಇದೆಲ್ಲ ನಿಮ್ಗೆ ಅಂಗಡೀಲಿ ಹೋದ್ರೂ 20% ಆಫ್ ಸಿಗುತ್ತೆ. ಇದನ್ನೆಲ್ಲ ತೊಗೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ನಿಮಗೆ ಅಲ್ಲಿ ಏನು ಇಷ್ಟ ಆಗುತ್ತೋ ಅದನ್ನು ಮಾತ್ರ ಬೈ ಮಾಡಿ. ಇದು ಪ್ಯೂರ್ಲಿ ಪ್ಲಾಸ್ಟಿಕ್. ನಾನೇನು ಅಂದ್ಕೊಂಡೆ ಅಂದರೆ ಸೆರಾಮಿಕ್ ಅಂದ್ಕೊಂಡೆ, ಕಲರ್ ಏನಾದರೂ ಮಾಡಿದ್ದಾರೆ ಅಂದ್ಕೊಂಡೆ, ಆದರೆ ಇದು ಪ್ಯೂರ್ಲಿ ಪ್ಲಾಸ್ಟಿಕ್. ಒಳಗಡೆ ಮಾತ್ರ ಸ್ಟೀಲ್ದು ಕೋಟಿಂಗ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದೆಲ್ಲ ಪೂರ್ತಿ ಎಲ್ಲ ಪ್ಲಾಸ್ಟಿಕ್ಕೇನೆ. ಅದು ಇದು ಸ್ವಲ್ಪ ಆಫರ್ಸಲ್ಲಿತ್ತು ಅಂತಲೇ ಹೇಳ್ಬೋದು. ಅವ್ರು ಹೇಳ್ತಾ ಇರೋ 60% ಆಫಲ್ಲಿ ಇರಲಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಆಫರ್ ಇತ್ತು. ನೀವು ಅದ್ರ ಮೇಲ್ಗಡೆ ಪ್ರೈಸ್ ಇದೆ, ತುಂಬ ಎಲ್ಲದನ್ನೂ ಪ್ರೈಸ್ ಹೇಳೋದಕ್ಕಾಗೋದಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ತುಂಬ ಐಟಮ್ಸ್ ಅಂತೂ ತುಂಬ ಜಾಸ್ತಿ ಇದೆ. ಕಲೆಕ್ಷನ್ಸ್ ನೋಡಬೇಕು, ಏನಾದರೂ ಎಕ್ಸ್ಕ್ಲೂಸಿವ್ ಆಗಿ ತೊಗೋಬೇಕು ಅನ್ನೋರಿದ್ರೆ ಒನ್ಸ್ ವಿಸಿಟ್ ಮಾಡಿ. ಎಕ್ಸ್ಕ್ಲೂಸಿವ್ ಆಗಿರೋದು ಬೇಕು ಅಂತ ಅನಿಸಿದ್ರೆ ತೊಗೋಬೋದು. ನಿಜವಾಗ್ಲೂ ಒಳ್ಳೊಳ್ಳೆ ಐಟಮ್ಸ್ ಕೂಡ ಬಂದಿದೆ. ಆದರೆ ಅವ್ರು ಹೇಳ್ತಾ ಇರೋ 60% ಆಫ್ ಇದೆ ಅನ್ನೋದನ್ನು ನಾನಂತೂ ರಿಜೆಕ್ಟ್ ಮಾಡ್ತೀನಿ. ಅದರಲ್ಲಿ ಯಾವುದೋ ಒಂದು ಮಾತ್ರ 60% ಆಫ್ ಇದೆ, ಅದು ಯಾವುದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಥರದ್ದೆಲ್ಲ ಭಾಳ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಇದೆಲ್ಲ ಫುಲ್ಲಿ ಸೆರಾಮಿಕ್. ಒಂದು ಸತಿ ಕೈ ಜಾರಿದ್ರೆ ನಮ್ಮದಲ್ಲ, ಆದರೆ ನೀಟಾಗಿ ಯೂಸ್ ಮಾಡ್ತೀನಿ ಅನ್ನೋರಿಗಾದರೆ ಬೆಸ್ಟ್. ತುಂಬ ಕಲೆಕ್ಷನ್ಸ್ ಇತ್ತು ಈ ಥರದ್ದೆಲ್ಲ. ಆಮೇಲೆ ಡಿಸೈನ್ಸ್ ವೆರೈಟೀಸ್ ಅಂತೂ ಲೆಕ್ಕಕ್ಕೆ ಇಲ್ಲ, ಅಷ್ಟೊಂದು ಡಿಸೈನ್ಸ್ ವೆರೈಟೀಸ್ ಬಂದಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಭಾಳ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೇಲಿಟ್ಟರೆ. ಶೋ ಪೀಸಿಗಂತೂ ತುಂಬ ಚೆನ್ನಾಗಿದೆ. ನಾನು ಇವಾಗ ಈಗ ತೋರಿಸ್ತಾ ಇದ್ದೀನಲ್ಲ ಈ ಬೌಲ್, ಇದೆಲ್ಲ ಸೆರಾಮಿಕ್. ಇದು ವೈಟ್ ಕಲರ್ದು ಬೌಲ್ ಇದೆಯಲ್ಲ, ಇದು 900 ರುಪೀಸು 2 ಬೌಲಿಗೆ. ತುಂಬಾ ಚೆನ್ನಾಗಿತ್ತು, ನನಗಂತೂ ಇದು ಭಾಳ ಇಷ್ಟ ಆಯಿತು. ನಾನು ಇನ್ನೊಂದು ಸತಿ ವಿಸಿಟ್ ಮಾಡ್ತೀನಿ. ಅದಕ್ಕೆ ನಾನು ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ನಾನು ಕೊನೆಯಲ್ಲಿ 2 ಐಟಮ್ಸ್ ತೊಗೊಂಡಿದ್ದೀನಿ, ನಾನು ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಇದ್ದಿದ್ರಲ್ಲಿ ನನಗೆ ಯಾವುದು ತುಂಬ ಇಷ್ಟ ಆಯಿತು ಅದನ್ನು ಹೇಳ್ತಾ ಇದ್ದೀನಿ. ಇದೆಲ್ಲ ಕಲೆಕ್ಷನ್ಸ್ ಮಾತ್ರ. ಈ ಥರ ಕಲೆಕ್ಷನ್ಸ್ ಲೈಕ್ ಸೆರಾಮಿಕ್ ಕಲೆಕ್ಷನ್ಸ್ ಬೇಕು ಅನ್ನೋರು, ಕಪ್ಪು ಸಾಸರು ಲೈಕ್ ಬೌಲ್ಸು ಪ್ಲೇಟ್ಸು ಆ ಥರದ್ದು ಬೇಕು ಅನ್ನೋರಿಗಂತೂ ಇದೊಂದು ಬೆಸ್ಟ್ ಆಪ್ಷನ್ಸ್ ಅಂತಲೇ ಹೇಳ್ತೀನಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ಥ್ರೆಡ್ ಥರ ಆಯಿತು, ಲೈಕ್ ಮುಚ್ಚೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಇದು 3 ಕಲರ್ಸಲ್ಲಿ ಅವೈಲಬಲ್ ಇತ್ತು. ನಾನು ಕೇಳಿದೆ ಬೇರೆ ಕಲರ್ಸ್ ಕೂಡ ಇದೆಯಾ ಅಂತ ಹೇಳಿ. ಇಲ್ಲ ಮ್ಯಾಮ್ 3 ಕಲರ್ಸ್ ಅಷ್ಟೇ ಇದೆ ಅಂತ ಹೇಳಿದ್ರು. 3 ಕಲರ್ಸಲ್ಲಿ ನಿಮಗೆ ಯಾವುದಾದ್ರೂ ಲೈಕ್ ಆದರೆ ತೊಗೊಂಬನ್ನಿ. ಮಗ್ಸ್ ಅಂತೂ ಭಾಳ ಚೆನ್ನಾಗಿತ್ತು. ಇದು 400 ರುಪೀಸ್ಗೆ 6 ಪೀಸಸ್. ಇದು ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳ್ಬೋದು. 400 ರುಪೀಸ್ಗೆ 6 ಪೀಸಸ್ಸು. ಮತ್ತು ತುಂಬ ಚೆನ್ನಾಗಿತ್ತು. ಕೆಲವು ದುಡ್ಡು ಜಾಸ್ತಿ ಇರುತ್ತೆ, ಐಟಮ್ಸ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಇದು ನೋಡೋದಕ್ಕೂ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು. ಇದನ್ನು ಮಾತ್ರ ತೊಗೋಬೋದು ಯಾರಾದರೂ ತೊಗೊಳೋಕ್ಕೆ ಇಷ್ಟ ಇದ್ದರೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನಿಮಗೆ ಇಷ್ಟ ಇದ್ದರೆ. ಇದರಲ್ಲಿ 2 ಥರ ಇತ್ತು. ನನಗದು ಇಷ್ಟ ಆಯಿತು, ಇದು ಇಷ್ಟ ಆಯಿತು. ಇದು ಮಾತ್ರ ಭಾಳ ಚೆನ್ನಾಗಿತ್ತು. ಏನಾದರೂ ಐಸ್ ಕ್ರೀಮ್ ಲೈಕ್ ಆ ಥರ ತಿನ್ನೋದಕ್ಕೆ ಇದು ಭಾಳನೇ ಚೆನ್ನಾಗಿತ್ತು. ಇಂಟ್ರೆಸ್ಟ್ ಇದ್ದರೆ ಒಂದು ಸತಿ ವಿಸಿಟ್ ಮಾಡಿದಾಗ ನೋಡಿ. ಇದಂತೂ ಕ್ಯೂಟಾಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನನಗಂತೂ ಅದು ತುಂಬ ಇಷ್ಟ ಆಯಿತು.
ಇವೆಲ್ಲ ತುಂಬ ಗೇಜು ತುಂಬಾ ಜಾಸ್ತಿ ಇದೆ. ಸ್ಟೀಲ್ ಐಟಮ್ಸ್ ಆವಾಗಲೇ ಹೇಳ್ದಂಗೆ ವೆಯ್ಟು ತುಂಬಾ ಚೆನ್ನಾಗಿರಬೇಕು. ಇದೆಲ್ಲ ಕಂಪ್ಲೀಟ್ ನಿಮಗೆ ಕಬ್ಬಿಣದ್ದು, ಅದಕ್ಕೆ ಕೋಟಿಂಗ್ ಮಾಡಿದ್ದಾರೆ. ಆ ಕಬ್ಬಿಣದ್ದು ಪಾತ್ರೆ ಯೂಸ್ ಮಾಡಬೇಕಾದ್ರೆ ಅಂದರೆ ಹಿಂದೆಗಡೆದೆಲ್ಲ ಒಂಥರ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ನೀರು ಬಿದ್ದುಬಿಟ್ರೆ ಎಲ್ಲ ತುಕ್ಕಿಡ್ದಿರೋ ಥರ ಕಾಣಿಸ್ತಾ ಇರುತ್ತೆ, ಮತ್ತು ಕ್ಲೀನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಸ್ವಲ್ಪ ಓಕೆ ಅಂತ ಅನ್ನಿಸ್ತು ನನಗೆ. ಅದ್ರ ಬಗ್ಗೆ ತುಂಬ ಗೊತ್ತಿಲ್ಲ. ಲೈಕ್ ಅದೇನು ಬಣ್ಣ ಏನಾದರೂ ಕೆಮಿಕಲ್ಲು ಮೇ ಬಿ ಇದ್ದೇ ಇರುತ್ತೆ, ಆದರೆ ಕೆಮಿಕಲ್ಲ ಯೂಸ್ ಮಾಡಬಾರ್ದ, ಒಂದು ಸತಿ ನೋಡಿಬಿಟ್ಟು ತೊಗೊಳ್ಳಿ. ಹ್ಯಾಂಡಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಂಗೆ ಹ್ಯಾಂಡಲ್ಸ್ ಮಾತ್ರ ತುಂಬ ಇಷ್ಟ ಆಯಿತು. ನಿಮ್ಗೇನಾದರೂ ಕಬ್ಬಿಣದ ಪಾತ್ರೆಯಲ್ಲಿ ನೀವು ಅಡುಗೆ ಮಾಡ್ತಿದ್ರೆ ನನ್ನ ಹಿಂದಿನ ಬ್ಲಾಗ್ಸ್ ನೀವು ನೋಡಿದರೆ ನಿಮಗೆ ಒಂದು ಐಡಿಯಾ ಇರುತ್ತೆ. ನಾನು ತುಂಬ ಕಬ್ಬಿಣದ ಪಾತ್ರೆಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಅದೆಲ್ಲ ತುಂಬ ಕಷ್ಟ ಯೂಸ್ ಮಾಡೋದಕ್ಕೆ. ಈ ಥರ ಹ್ಯಾಂಡಲ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿಬಿಟ್ಟು ನಿಮಗೊಂದು ಸತಿ ಇಷ್ಟ ಆದರೆ ತೊಗೊಳ್ಳಿ. ಕಬ್ಬಿಣದ ಪಾತ್ರೆಗಳಂತೂ ತುಂಬ ಚೆನ್ನಾಗಿರೋದು ಬಂದಿತ್ತು. ನನಗಂತೂ ಇಷ್ಟ ಆಯಿತು. ಎಸ್ಪೆಷಲಿ ಇದು ಪಾತ್ರೆ ನೀವೇನಾದರೂ ಅಡುಗೆ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪಡ್ಡುದು ಕೂಡ, ಹೆಂಚು ಕೂಡ ತುಂಬ ಚೆನ್ನಾಗಿತ್ತು. ಅದು ಸ್ಟೀಲಲ್ಲಿ ಕೂಡ ಅವೈಲೇಬಲ್ ಇದೆ. ಅದು ಭಾಳ ಮುದ್ದಾಗಿತ್ತು, ತುಂಬ ಹೈಟಲ್ಲಿತ್ತು. ಪಾಪ ಅವ್ರಿಗೆ ನಾನು ಕೇಳಿದೆ ತೆಗ್ದುಕೊಡಿ ಅಂತ. ಪಾಪ ಅವ್ರು ತೆಗ್ದುಕೊಡೋಕ್ಕೆ ತುಂಬ ಕಷ್ಟಪಟ್ಟರು. ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ತೋರ್ಸೋಕ್ಕಾಗಲ್ಲ, ಯಾಕೆಂದರೆ ತುಂಬ ಜನ ಇದ್ದಾರೆ. ನಾನು ಹೇಳಿದ ಮೆಟಲ್ ಇದೆ, ತುಂಬ ಚೆನ್ನಾಗಿದೆ. ಇದು ಕಬ್ಬಿಣದ್ದು, ಮೇಲ್ಗಡೆ ಕೋಟಿಂಗ್ ಕೊಟ್ಟಿದ್ದಾರೆ. ನನಗಂತೂ ಇದು ಭಾಳ ಇಷ್ಟ ಆಯಿತು. ತುಂಬಾ ಚೆನ್ನಾಗಿದೆ. 3 ಜನ ಇದ್ದರೆ ಮನೇಲಿ, 4 ಜನ ಇದ್ದರೆ ಅದು ಚೆನ್ನಾಗಿದೆ. ಇದು 4000 ರೂಪೀಸ್ ಇತ್ತು. ಇದು ಅಷ್ಟೇ ತುಂಬ ಚೆನ್ನಾಗಿತ್ತು, ಹೆವಿ ಗೇಜ್ ಇತ್ತು. ಈ ಥರದ ಪಾತ್ರೆಗಳನ್ನ ತೊಗೊಂಡೋದ್ರೆ ಬೇಗ ಸಿಯೋದು ಇಲ್ಲ, ಅಡುಗೆನೂ ತುಂಬ ಚೆನ್ನಾಗಾಗತ್ತೆ. ಮುಚ್ಚಿಟ್ಬಿಟ್ರೆ ಅನ್ನ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋವಾಗಲೇ ಬೇಗ ಆಗುತ್ತೆ. ದೆನ್ ಪಾತ್ರೆ ಯಾವಾಗಲೂ ಹೆವಿ ಇರಬೇಕು ನನಗೆ ಅನಿಸೋದು. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇಲ್ಲ ನಿಮಗೇನಾದರೂ ಅನಿಸಿದ್ರೆ ನೀವು ನನಗೆ ಹೇಳಿ ದಯವಿಟ್ಟು. ಇದೆಲ್ಲ 60% ನಿಜವಾಗ್ಲೂ ಆಫ್ ಇರಲಿಲ್ಲ. ನಾನು ಅದನ್ನು ಮಾತ್ರ ಹೇಳ್ತೀನಿ. ನನಗೆ ಇನ್ನೊಂದು ವ್ಲಾಗ್ ಮಾಡಬೇಕು ಅಂತ ಅನಿಸಿದೆ. ನಾನು ಅದನ್ನು ನೆಕ್ಸ್ಟ್ ವ್ಲಾಗ್ ಮಾಡಿಬಿಟ್ಟು ಹೇಳ್ತೀನಿ. 1 or 2 ಡೇಸಲ್ಲಿ ಬರುತ್ತೆ. ಇದನ್ನು ಪ್ರೈಸ್ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ. ಅದು ಪ್ರೈಸು ನೀವು ಆನ್ಲೈನಲ್ಲಿ ಒಂದು ಸತಿ ಚೆಕ್ ಮಾಡಿಬಿಟ್ಟು ನೋಡಿ. ನಾನಂತೂ ಚೆಕ್ ಮಾಡಿದ್ದೀನಿ. ನಾನು ಪಾರ್ಟ್ 2 ವ್ಲಾಗ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಯಾಕೆ ಅಂದರೆ ಅವ್ರು ಹೇಳಿದ ರೇಟ್ಗೂ ಆನ್ಲೈನ್ ಪ್ರೈಸಿಗೂ ತುಂಬ ವ್ಯತ್ಯಾಸ ಆಯಿತು ಅಂತ ನನಗೆ ಅನ್ನಿಸ್ತು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೇನಾದರೂ ತಪ್ಪು ಅನಿಸಿದ್ರೆ ಅದನ್ನು ಹೇಳಿ, ಸರಿ ಅಂತ ಅನಿಸಿದ್ರೆ ಅದನ್ನು ಕೂಡ ಒಂದು ಸತಿ ಮೆನ್ಷನ್ ಮಾಡಿ. ವ್ಲಾಗ್ ತುಂಬಾ ಲೆಂತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ತುಂಬ ಐಟಮ್ಸ್ ಇತ್ತು, ಅದು ಸ್ವಲ್ಪನೇ ಕವರ್ ಮಾಡೋಕ್ಕಾಗಿದೆ ಅಂತ ನನಗೆ ಅನಿಸುತ್ತೆ. ಕವರ್ ಮಾಡೋಕ್ಕಾಗಿರೋದನ್ನು ಕವರ್ ಮಾಡಿದ್ದೀನಿ. ಆಟೋಮೆಟಿಕ್ ನಾನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ಒಂದು ಸತಿ ತಂದಿದ್ದೀನಿ. ಸ್ವಲ್ಪ ಹುಗ್ಗಿದ್ರೆ ಅದ್ರ ಮೇಲೆ ಸೋರಿದ್ರೆ ತುಂಬ ಬೇಗ ಹಾಳಾಗುತ್ತೆ. ಇದು ಎಲ್ಲರ ಮನೇಲೂ, ನಾನು ನೋಡಿರೋರ ಮನೇಲಿ ಎಲ್ಲರ ಮನೇಲೂ ಇದಿದೆ. ಸ್ಟೀಲು ಮೇ ಬಿ ಯಾರಾದರೂ ಬೇಕು ಅನ್ನೋರಿದ್ರೆ ಅದನ್ನು ತೊಗೋಬೋದು. ಅಲ್ಯೂಮಿನಿಯಮ್ಗಿಂತ ಸ್ಟೀಲ್ ಬೆಸ್ಟ್ ಅನಿಸುತ್ತೆ. ಈ ಥರದ್ದು ಸ್ವಲ್ಪ ಮಟ್ಟಿನ ಆಫರ್ಸ್ ಇತ್ತು ಅಲ್ಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ತುಂಬ ಅವ್ರು ಹೇಳಿರೋ ಥರ 60% ಆಫ್ಸ್ ಎಲ್ಲ ಇರಲಿಲ್ಲ. ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ ಮಾತ್ರ 60% ಆಫ್ ಇತ್ತು. ಇದು ಭಾಳ ಚೆನ್ನಾಗಿತ್ತು, ಆದರೆ ಸ್ವಲ್ಪ ವೆಯ್ಟ್ ಕಮ್ಮಿ ಇತ್ತು, ಮುದ್ದಾಗಿತ್ತು, ಮತ್ತು ಹೆಲ್ತಿ ಕೂಡ ಒಳ್ಳೆಯದು. ನೀವು ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಬ್ಬಿಣದ ಅಂಶ ಯಾವಾಗಲೂ ಮೈಗೆ ಸೇರಬೇಕು, ದೆನ್ ಯೂಸ್ ಮಾಡ್ಬೋದು. ಬ್ಲೆಂಡರ್ಸ್ ಹತ್ರ ತುಂಬ ಜನ ಇದ್ದರು. ಒಂದು ಸತಿ ನಾನು ಆವಾಗಲೇ ಹೇಳ್ದಂಗೆ ಆನ್ಲೈನ್ ಪ್ರೈಸ್ ಚೆಕ್ ಮಾಡಿಬಿಟ್ಟು ನೀವು ಅಲ್ಲಿ ನೋಡಿ. ಲೈಕ್ ಅವರು ಯಾವುದೋ ಒಂದು ಇದನ್ನು ಹೇಳ್ತಾರೆ, ಕೋಡ್ ಹೇಳ್ತಾರೆ, ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಒಂದೇ ಇರುತ್ತೆ. ಏನೋ ಸಮಥಿಂಗ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ, ತುಂಬ ಏನೂ ವ್ಯತ್ಯಾಸ ಇರೋಲ್ಲ. ಇದೇ ನೋಡಿ ಶೋ ಸ್ಟಾಪರ್, ಇದೇನೇನೆ 60% ಆಫ್ ಇದ್ದಿದ್ದು. ಅದು ಒಂದಕ್ಕೋಸ್ಕರ ಇಡೀ ಸೇಲ್ನೇ 60% ಆಫ್ ಅಂತ ಹೇಳಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ. ಇದೆಲ್ಲ ತುಂಬ ಕ್ಯೂಟ್ ಆಗಿತ್ತು. ಇದೆಲ್ಲ 30% ಆಫಲ್ಲಿ ಸಿಗುತ್ತೆ. ಅದನ್ನು ವೀಡಿಯೋನ ನೋಡಿಬಿಟ್ಟು ಏನದು ಅಂತ ಕಮೆಂಟ್ಸ್ ಬರುತ್ತೆ. ದಯವಿಟ್ಟು ನಂಗೆ ಪ್ರೈಸ್ ಹೇಳೋಕ್ಕಾಗಿಲ್ಲ, ಏನದು ಅಂತಲೂ ಮತ್ತೆ ಕೇಳೋಂಗಿಲ್ಲ. ಪೂರ್ತಿ ವ್ಲಾಗ್ನ ನೋಡಿಬಿಟ್ಟು ಆಮೇಲಿಂದ ಹೇಳಿ. ಇದೆಲ್ಲ ಫುಲ್ಲಿ ಕಾಪರ್ದಿತ್ತು. ಕಾಪರ್ ಐಟಮ್ಸು ತುಂಬ ವೆಯ್ಟ್ಲೆಸ್ ಆಗಿತ್ತು. ನಂಗೆ ಅಷ್ಟು ವೆಯ್ಟ್ಲೆಸ್ ಆಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದನ್ನು ಯಾರಾದರೂ ಯೂಸ್ ಮಾಡಿರೋರು ದಯವಿಟ್ಟು ಮೆನ್ಷನ್ ಮಾಡಿ. ಯೂಸ್ ಮಾಡಬೇಕು ಅಂದ್ಕೊಂಡಿರೋರ್ಗು ಹೆಲ್ಪ್ ಆಗ್ಬೋದು. ಇದು ಎಲ್ಲನೂ ತುಂಬ ಕ್ಯೂಟಾಗಿ ಮತ್ತು ತುಂಬಾ ಚೆನ್ನಾಗಿತ್ತು. ಬಾಟಲ್ಸ್ ಬಂದಿತ್ತು, ನನ್ನ ಹತ್ರ ಆಲ್ರೆಡಿ ಇತ್ತು, ನಾನು ಅದಕ್ಕೆ ಏನೂ ಬೈ ಮಾಡಲಿಲ್ಲ ಈ ಬಾಟಲ್ಸ್ನ.
ಆಮೇಲೆ ಈ ಬಾಟಲ್ಸ್ನೆಲ್ಲ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ದೆನ್ ಕೈ ಹಾಕಿ ತೊಳೆಯೋಂಗಿದ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಇಲ್ಲಾಂದರೆ ಅದು ತುಂಬ ಮಚ್ಚೆ ಎಲ್ಲ ಬೀಳುತ್ತೆ. ಆದ್ದರಿಂದ ನನಗೇನು ಅನಿಸುತ್ತೋ ನಾನು ಅದನ್ನು ಹೇಳಿದ್ದೀನಿ. ಈ ಥರದ ಐಟಮ್ಸ್ ಎಲ್ಲ 20% ಆಫ್ ಇತ್ತು. ಇದೆಲ್ಲ ಭಾಳ ಕ್ಯೂಟಾಗಿತ್ತು ಮತ್ತು ಹೆವಿ ಮೆಟಲ್ಸ್ ಇವೆಲ್ಲ. ಹೆವಿ ಇದ್ದರೆ ಯಾವಾಗಲೂ ಹೇಳಿದ್ನಲ್ಲ, ಹೆವಿ ಇದ್ದಷ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಸೆಟ್ಸ್ ಅಂತೂ ಭಾಳ ಚೆನ್ನಾಗಿತ್ತು. ನಾನು ರೀಸೆಂಟಾಗಿ ಒಂದು 2 ಇಯರ್ಸ್ ಮುಂಚೆ ಒಂದು ಸೆಟ್ ತೊಗೊಂಬಂದಿದ್ದೆ, ಅದನ್ನು ಅದಕ್ಕೆ ತೊಗೊಳ್ಲಿಲ್ಲ. ತುಂಬಾ ಚೆನ್ನಾಗಿರೋ ಸೆಟ್ ಅದು, ನನಗಂತೂ ಭಾಳ ಇಷ್ಟ ಆಯಿತು. ಇದು ನೋಡಿ, ಇದೆಲ್ಲ ಡಿನ್ನರ್ ಸೆಟ್ಸು. ಇವೆಲ್ಲ ತುಂಬಾ ಚೆನ್ನಾಗಿತ್ತು. ಯೂನಿಕ್ ಆ್ಯಂಡ್ ತುಂಬ ಕ್ಲಾಸಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಇದೆಲ್ಲ ಸೆಟ್ಸು. ಪ್ರೈಸು 20% 30% ಅಷ್ಟೇ ಆಫ್ ಇದ್ದಿದ್ದು. 60% ನಿಜವಾಗ್ಲೂ ಇಲ್ಲ. ಇದೆಲ್ಲ ದೇವ್ರ ಮನೆ ಐಟಮ್ಸು, ಅದು ಕೂಡ ತುಂಬ ಚೆನ್ನಾಗಿತ್ತು. ಇದು ಭಾಳ ಕ್ಯೂಟಾಗಿತ್ತು. ಸ್ವಲ್ಪ ಮೇಂಟೈನ್ ಮಾಡೋರಾದರೆ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಮನೇಲಿ ಯಾರಾದರೂ ಒಬ್ರು ಇರಲೇಬೇಕು, ಅದನ್ನು 3 days ಒನ್ಸ್ ತೊಳಿತಾನೆ ಇರಬೇಕು, ಇಲ್ಲಾಂದರೆ ಅದೆಲ್ಲ ಚಿಕ್ಕ ಚಿಕ್ಕ ಮಚ್ಚೆ ಬಿದ್ದುಬಿಡುತ್ತೆ. ಇದೆಲ್ಲ ಮಹಾರಾಜ ಥಾಲಿ ಅಂತ ಬರುತ್ತೆ ನೋಡಿ, ಇದು ಭಾಳ ಇಷ್ಟ ಆಗಿದ್ದು ನನಗಿದು. 7,000 ಚಿಲ್ಲರೆ ಏನೋ ಇತ್ತು. ಈ ಸೆಟ್ಟಲ್ಲಿ 9,000 ಕೂಡ ಇತ್ತು. ಸ್ವಲ್ಪ ಪ್ರೈಸ್ ಜಾಸ್ತಿ. ಅದೆಲ್ಲ ಕಂಚಿನ ಪಾತ್ರೆಗಳು ಅಂತ ಹೇಳ್ತಾರೆ. ಇದು ಅಷ್ಟೇ ಭಾಳ ಚೆನ್ನಾಗಿತ್ತು. ಇದು ಕಂಚಿನ ಪಾತ್ರೆಯಲ್ಲಿ ಅಡುಗೆ ಸ್ವಲ್ಪ ಅಂದರೆ ಮೊಸರು ಆ ಥರದನ್ನೇನು ಇಡೋಕ್ಕಾಗಲ್ಲ. ದೆನ್ ಟೊಮೊಟೊ ಹಾಕಿದ್ದು ಅದು ಕೂಡ ಇಡೋಕ್ಕಾಗಲ್ಲ. ಮಾಮೂಲಿ ಅನ್ನ ಏನಾದರೂ ಆ ಥರದ್ದು ಮಾಡ್ಬೋದು. ಬೇರೆದೆಲ್ಲ ಇಟ್ರೂ ಸ್ವಲ್ಪ ಹೊತ್ತಿಗೆ ಅದು ಕರೆ ಬಿದ್ದ ಥರ ಆಗುತ್ತೆ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ. ಇದೊಂದು ಪೂರ್ತಿ ಸೆಟ್ ಇತ್ತು. ನನಗಿದು ಭಾಳ ಇಷ್ಟ ಆಯಿತು. ಈ ಥರದ್ದು ತುಂಬ ಇದೆ, ತುಂಬ ಕಲೆಕ್ಷನ್ಸ್ ಇದೆ, ಅಂದರೆ ತುಂಬ ಕಲೆಕ್ಷನ್ಸ್ ಇದೆ. ಒಂದು ಸೆಟ್ಸಲ್ಲಿ ನಿಮಗೆ ಯಾವ ಥರ ಕಲರ್ ಬೇಕು, ಡಿಸೈನ್ಸ್ ಬೇಕು, ಆ ಥರದ್ದೆಲ್ಲ ತುಂಬ ಇದೆ. ಕ್ರೌಡು ತುಂಬಾ ಮಟ್ಟಿಗೆ ಇತ್ತು. ತುಂಬ ಚೆನ್ನಾಗಿದ್ದಿದ್ದು, ಲೈಕ್ ಈ ಥರ ಕ್ಯೂಟ್ ಇದ್ದಿದ್ರಲ್ಲ ತುಂಬ ಜನ ಬೈ ಮಾಡ್ತಾಯಿದ್ರು. ಚೆನ್ನಾಗಿರೋ ಐಟಮ್ಸಿಗೆ ಯಾವಾಗ್ಲೂ ಎಲ್ಲಿ ಹೋದ್ರೂ ಬೇಡ ಅಂತ ಯಾರೂ ಹೇಳಲ್ಲ. ಚೆನ್ನಾಗಿದ್ರೆ ಗ್ಯಾರಂಟಿ ಬೈ ಮಾಡ್ತಾರೆ. ಈ ಥರದ್ದೆಲ್ಲ ತುಂಬ ಇಷ್ಟ ಆಯಿತು. ಪ್ರೈಸ್ ನಿಜವಾಗ್ಲೂ ಹೇಳೋಕ್ಕಾಗಿಲ್ಲ, ಯಾಕೆಂದರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಐಟಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ಐಟಮ್ಸ್ನ ಪ್ರೈಸ್ ಯಾವಾಗ ಹೇಳಲಿ ನಾನು. ತುಂಬಾ ಐಟಮ್ಸ್ ಮಾತ್ರ ತುಂಬಾ ಐಟಮ್ಸ್ ಇತ್ತು. ಈ ಥರದ್ದೆಲ್ಲ ಸ್ವಲ್ಪ ಮಟ್ಟಿಗಿತ್ತು. ನಾನು ಇದನ್ನೇನು ಜಾಸ್ತಿ ನೋಡಲಿಲ್ಲ. ಇದು ಒಂದು ಪರ್ಸ್ ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ದು ಶೋ ಸ್ಟಾಪರ್ ಇದೇನೇ. 60% ನಿಜವಾಗ್ಲೂ ಇದು ಆಫ್ ಇಲ್ಲ, 20% ಮಾತ್ರ ಆಫ್ ಇತ್ತು. ಭಾಳ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿತ್ತು. ತುಂಬ ವೆಯ್ಟ್ ಇದೆ. ಇದನ್ನೆಲ್ಲ ನೀವು ತೊಗೊಂಡ್ರೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ಇದು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ. ತುಂಬ ಹೆವಿಯಾಗಿತ್ತು. ಇದೆಲ್ಲ ನಾನು ನಂಜುಂಡೇಶ್ವರ ಮನೆಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಅವ್ರ ಮನೇಲಿ ಇದೆಲ್ಲ ಐಟಮ್ಸ್ ಇತ್ತು. ನಾನು ಯೂಸೂ ಕೂಡ ಮಾಡ್ತಾಯಿದ್ದೆ. ಅದೇ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ. ಇದು ತುಂಬ ಕಾಸ್ಟ್ಲಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಯಾರಾದರೂ ತೊಗೊಳ್ಳೋ ಹಾಗಿದ್ರೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ಸ್ವಲ್ಪ ಪ್ರೈಸ್ ಜಾಸ್ತಿ ಆಗಿದ್ದರಿಂದ ಯೋಚನೆ ಮಾಡಿಬಿಟ್ಟು ನಿಮ್ಮ ಬಜೆಟಲ್ಲಿ ಬಂದರೆ ತೊಗೊಳ್ಳಿ. ನಾನು ತೊಗೊಂಡಿದ್ದು ಏನಂತ ಹೇಳಿದ್ರೆ, ಒಂದು ಅನ್ನದ ಕೈ, ಇನ್ನೊಂದು ಸೌಟು ತೊಗೊಂಡಿದ್ದೀನಿ. ಇದರಲ್ಲಿ ನಂಗೆ ಸ್ವಲ್ಪ ಪಾತ್ರೆಗಳು ಬೇಕಾಗಿದೆ. ನಾನು ನೆಕ್ಸ್ಟ್ ವಿಸಿಟ್ ಮಾಡ್ತೀನಿ. ನೆಕ್ಸ್ಟ್ ವಿಸಿಟ್ ಮಾಡಿದಾಗ ನಾನು ಏನೇನು ತೊಗೊಂಬಂದಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಹೆವಿಯಾಗಿತ್ತು ಇದೆಲ್ಲ ಐಟಮ್ಸು. ನಂಗೆ ಈ ಥರದ ಐಟಮ್ಸ್ ತುಂಬ ಇಷ್ಟ ಆಗುತ್ತೆ. ನಾನು ಅದಕ್ಕೆ ಒಂದು ಸೌಟು, ಒಂದು ಅನ್ನದ ಕೈ ಎರಡೂ ತೊಗೊಂಬಂದಿದ್ದೀನಿ. ಇದು ತುಂಬ ಐಟಮ್ಸ್ ಇದೆ ಈ ಥರದ್ದು. ಇದೆಲ್ಲ ಮಹಾರಾಜ ಥಾಲಿ. ನಿಮ್ಗೆ ಸ್ಟಾರ್ಟಿಂಗಿಂದನೇ 5,000 ಸಮಥಿಂಗಿಂದನೇ ಸ್ಟಾರ್ಟ್ ಆಗಿದೆ. ಸ್ಪೂನ್ಸ್ ಕೇಳಿದೆ, ಸ್ಪೂನ್ಸ್ ಅವೈಲಬಲ್ ಇರಲಿಲ್ಲ. ತುಂಬ ಹೆವಿಯಾಗಿದೆ. ನನಗೆ ತುಂಬ ಇಷ್ಟ ಆಗಿದ್ದ ಐಟಮ್ಸು ಇದೇನೇ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ಹಳೆ ಸಬ್ಸ್ಕ್ರೈಬರ್ಸು ಇದ್ದಾರೆ, ಹೊಸ ಸಬ್ಸ್ಕ್ರೈಬರ್ಸ್ ಮಾಡಿ. ಇನ್ಮೇಲಿಂದ ಈ ವ್ಲಾಗ್ ಎಂಡ್ ಆಗಲ್ಲ, ಯಾವಾಗಲೂ ಕನೆಕ್ಟಿಂಗ್ ಆಗಿರೋಣ. ನಿಮಗೆ ಈ ವ್ಲಾಗ್ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಸಾಧನನ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ಕಂಟೆಂಟಿಗೋಸ್ಕರ ನನ್ನನ್ನು ಫಾಲೋ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.